ವಿಧಾನಸೌಧದಲ್ಲಿ ಸಂಜೀವಿನಿ ಘನತ್ಯಾಜ್ಯ ಘಟಕದ ಸಂಬಳವನ್ನ ರಾಜ್ಯದ ಎಲ್ಲಾ ಮಹಿಳೆಯರಿಗೂ ಹೆಚ್ಚಿಸಬೇಕೆಂದು ಅಧಿವೇಶನದಲ್ಲಿ ಸುಳ್ಳಿದ ಶಾಸಕಿ ಭಾಗೀರಥಿ ಮುರಳಿರವರು ಪ್ರಸ್ತಾಪ ಮಾಡಿದ್ರು. ಸಂಜೀವಿನಿ ಎಂಬಿಕೆ ಮತ್ತು ಎಲ್ಸಿಆರ್ಪಿಗಳಿಗೆ ಸಂಬಳವನ್ನ ಹೆಚ್ಚಿಸಬೇಕೆಂದು ಸ್ಪೀಕರ್ ಅವರಿಗೆ ಅವರು ತಿಳಿಸಿದ್ರು. ಶಾಸಕಿ ಭಾಗೀರಥಿ ಮುರಳಿ ಹಾಗೂ ಸ್ಪೀಕರ್ ನಡುವೆ ನಡೆದ ಮಾತಿನ ವಿಡಿಯೋ ಇಲ್ಲಿದೆ ನೋಡಿ. ಮಾನ್ಯ ಸಭಾಧ್ಯಕ್ಷರೇ, ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ನಿಮಗೆ ಕೃತಜ್ಞತೆ ಸಲ್ಲಿಸಿದ್ದೇನೆ. ಈಗಾಗಲೇ ಮೊನ್ನೆ ನಾನು ಮಾತಾಡಿದ್ದೇನೆ ಬಗರ್ ಹುಕುಂ ಬಗ್ಗೆ. ಈಗಾಗಲೇ ಆ ಬಗರ್ ಹುಕುಮಲ್ಲಿ ಯಾರ್ಯಾರಿಗೆ ಜಮೀನು ಮಂಜೂರಾತಿ ಆಗಿದೆ ಮತ್ತೆ ಇತರ ಜಮೀನುಗಳ ಮಂಜೂರಾತಿ ಆಗಿದೆ ಅದೆಲ್ಲ ಏನು ಅಂದರೆ ಫ್ಲಾಟಿಂಗ್ ಆಗಲಿಲ್ಲ. ಫ್ಲಾಟಿಂಗ್ ಆಗದ ಕಾರಣ ಅಲ್ಲಿ ಯಾರಾದರೂ ಮದುವೆ ಅಥವಾ ಇನ್ನು ಮನೆ ಕಟ್ಟಬೇಕಂತ ಇದ್ದರೆ ಆ ವ್ಯಕ್ತಿಗಳಿಗೆ ಅಲ್ಲಿ ಸಾಲ ತಗೊಳ್ಳಿಕ್ಕೆ ಒಂದು ಕೃಷಿ ಪ್ರಾಥಮಿಕ ಕೃಷಿ ಕೇಂದ್ರದಲ್ಲಿ ಆಗಲಿ ಅಥವಾ ಬ್ಯಾಂಕ್ಗಳಲ್ಲಿ ಅದಕ್ಕೆ ಹೋಗಲಿಕ್ಕೆ ಅವಕಾಶ ಬರೋದಿಲ್ಲ. ಆದ ಕಾರಣ ಆದಷ್ಟು ಬೇಗ ಆ ಫ್ಲಾಟಿಂಗ್ ಒಂದು ಮಾಡಿಕೊಟ್ಟು ಅವರ ಜಮೀನನ್ನು ಅವರಿಗೆ ಅದು ಉಪಯೋಗ ಮಾಡುವಾಗೆ ಅದಕ್ಕೆ ಸಹಕಾರವನ್ನು ನೀಡಬೇಕು ಅಂತ ಈ ಮುಖಾಂತರ ವಿನಂತಿ ಮಾಡಿಕೊಳ್ತಿದ್ದೇನೆ. ಅದೇ ರೀತಿ ವಿಕಲಚೇತನ ಒಂದಷ್ಟು ಜನ ಪಂಚಾಯತ್ನಲ್ಲಿ ಒಂದಷ್ಟು ಜನ ಕಾರ್ಯನಿರ್ವಹಿಸಿದ್ದಾರೆ. ಅವರಿಗೆ ಬರೀ 9,000 ಸಂಬಳ ಬರ್ತಿದೆ. ಅವರ ಸಂಬಳವನ್ನು ಜಾಸ್ತಿ ಮಾಡಬೇಕು ಅಂತ ಅವತ್ತು ಹೋರಾಟ ಮಾಡ್ತಿರುವಾಗ ಆ ಪ್ರದೇಶಕ್ಕೆ ನಮ್ಮ ಮಾನ್ಯ ಈಗಿನ ಮುಖ್ಯಮಂತ್ರಿಯವರು ವಿರೋಧ ಪಕ್ಷ ನಾಯಕರಾಗಿರುವಾಗ ಹೋಗಿದ್ದಾರೆ. ನಿಮ್ಮ ಬೇಡಿಕೆ ನಾನು ಸರ್ಕಾರ ಬಂದರೆ ಪೂರ್ಣ ಮಾಡ್ತೇನೆ, ನಿಮ್ಮ ಬೇಡಿಕೆ ಈಡೇರಿಸ್ತೇನೆ ಅಂತ ಒಂದು ಮನವಿಯನ್ನು ಮಾಡಿದರು. ಅದನ್ನು ಈವರೆಗೆ ಈ ಸಲ ಬಜೆಟಲ್ಲಿ ಮಾಡಲಿಲ್ಲ. ಇವತ್ತು ಕೂಡ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ. ಆದ ಕಾರಣ ಅವರ ಒಂದು ಏನು ಸಂಭಾವನೆಯನ್ನು ಜಾಸ್ತಿ ಮಾಡಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇನೆ. ಅದೇ ರೀತಿ ನಮ್ಮ ಅಲ್ಲಿ ಘನತ್ಯಾಜ್ಯ ಘಟಕದ ಕೆಲಸ ಮಾಡುವಂಥ ಸಂಜೀವಿನಿಯರು ಕೂಡ ಒಂದಷ್ಟು ಕೆಲಸ ಮಾಡ್ತಿದ್ದಾರೆ. ಅವರ ಕೂಡ ಒಂದಷ್ಟು ಅನುದಾನವನ್ನು ಜಾಸ್ತಿ ಮಾಡಬೇಕಂತ ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ. ನಮ್ಮ ಜಿಲ್ಲೆಯಲ್ಲಿ ಹಾಸನ, ಚಿಕ್ಕಮಗಳೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಈ ಉಡುಪಿ ಭಾಗಗಳಲ್ಲಿ ನಮ್ಮ ಒಂದು ಆದಿದ್ರಾವಿಡ ಸಮುದಾಯದ ಜನ ಜಾಸ್ತಿ ಇರುವಂಥಲ್ಲಿ ಈಗಾಗಲೇ ಸತ್ಯಸಾರಮಣಿ ಎಂಬ ದೈವದ ಮೂಲ ಸ್ಥಾನವಾದ ಮೂಡುಬಿದ್ರೆಯಲ್ಲಿ ಒಂದು ಮೂಲ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅವರು ಹೊರಟಿರುವಾಗ ತಾವು ಪಕ್ಷದ ಒಂದು ಪ್ರಣಾಳಿಕೆಯಲ್ಲಿ ನಮ್ಮ ಸರ್ಕಾರದಲ್ಲಿ ಬಂದರೆ ಅದಕ್ಕೆ 10 ಕೋಟಿ ಅನುದಾನವನ್ನು ಒದಗಿಸಿಕೊಡ್ತೇವೆ ಅನ್ನುವ ಪ್ರಣಾಳಿಕೆಯನ್ನು ಕೂಡ ಹೊರಟಿಸಿ ಈವರೆಗೆ ಅದನ್ನು ಬಜೆಟ್ನಲ್ಲಿ ಇಡಲಿಲ್ಲ. ಆದ ಕಾರಣ 10 ಕೋಟಿ ಅನುದಾನವನ್ನು ಬಜೆಟ್ನಲ್ಲಿ ಇಡಬೇಕು ಅಂತ ಈ ಮೂಲಕ ನನ್ನ ಸಮುದಾಯದ ಪರವಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಅದೇ ರೀತಿ ನಮ್ಮ ಮಂಗಳೂರಿನಲ್ಲಿ ಒಂದು ವೇದವ್ಯಾಸರ ಕ್ಷೇತ್ರದಲ್ಲಿ ಒಂದು ಅಂಬೇಡ್ಕರ್ ಭವನದ ಬಗ್ಗೆ ಕೂಡ ಅವರೊಂದಷ್ಟು ಮನವಿಯನ್ನು ಮಾಡಿದ್ದಾರೆ. ಎಲ್ಲ ತಾಲೂಕುಗಳಲ್ಲಿ ಈಗಾಗಲೇ ನಮ್ಮ ತಾಲೂಕು ಮಟ್ಟದ ಅಂಬೇಡ್ಕರ್ ಭವನಕ್ಕೆ 2 ಕೋಟಿ ಇಡ್ತಿದ್ದೀರಾ, ಅದನ್ನು 5 ಕೋಟಿಗೆ ಹೆಚ್ಚಿಸಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇನೆ. ನನ್ನ ಕ್ಷೇತ್ರದಲ್ಲೇ ಈಗಾಗಲೇ ಎಲ್ಲ ಅಭಿವೃದ್ಧಿ ಬಗ್ಗೆ ಹೇಳಿದರೂ ಕೂಡ ನನ್ನ ಕ್ಷೇತ್ರದಲ್ಲೇ ನನ್ನ ಒಂದು ಮೀಸಲು ಕ್ಷೇತ್ರದಿಂದ ಬಂದಿದ್ದೇನೆ. ಅಲ್ಲಿ ಅಂಬೇಡ್ಕರ್ ಭವನವೇ ಇಲ್ಲದೆ ಈಗಾಗಲೇ 2 ವರ್ಷದಿಂದ ಮನವಿಯನ್ನು ಸಲ್ಲಿಸಿದ್ದೇನೆ ಮಾನ್ಯ ಮಿನಿಸ್ಟ್ರುಗಳಿಗೆ, ಮಂತ್ರಿಗಳಿಗೆ. ಆದರೂ ಕೂಡ ಯಾರು ಅದರ ಬಗ್ಗೆ ಗಮನ ತಗೊಳ್ಳಿ ಈ ಸಲ ಕೂಡ ಬಜೆಟಲ್ಲಿ ಇಡಲಿಲ್ಲ. ಆದ ಕಾರಣ 5 ಕೋಟಿ ಅನುದಾನವನ್ನು ಮಂಜೂರುಗೊಳಿಸಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತಿದ್ದೇನೆ. ಅದೇ ಸುಳ್ಯದಲ್ಲಿ ನಮ್ಮೆಲ್ಲ ಬೆಳೆಗಳು ನಾಶ ಆಗುವ ಈ ಸಂದರ್ಭದಲ್ಲಿ ಆಣೆ ದಾಳಿ, ಬರೀ ಅಡಿಕೆಗೆ ಹಳದಿ ರೋಗ ಮತ್ತು ಎಲೆ ಚುಕ್ಕಿ ರೋಗ ಅಲ್ಲದೆ ಆನೆಗಳ ದಾಳಿಯಿಂದಾಗಿ ಒಂದಷ್ಟು ಸಂಕಷ್ಟದಲ್ಲಿದ್ದ ರೈತರು. ಆ ಆನೆಯಲ್ಲಿ ದಾಳಿಯಾದವರಿಗೆ ಸರಿಯಾದ ಕನಿಷ್ಠ ಪರಿಹಾರ ಕೂಡ ಕೊಡಲಿಲ್ಲ. ಆ ಹಾನಿ ದಾಳಿಯಾದಂಥ ಕೃಷಿಕನಿಗೆ ಒಂದಷ್ಟು ಪರಿಹಾರವನ್ನು ಕೊಡಬೇಕು. ಅದೇ ರೀತಿ ಮಂಗನ ಹಾವಳಿ ಕೂಡ ಜಾಸ್ತಿ ಆಗಿದೆ. ಅದಕ್ಕೊಂದು ಸಪರೇಟ್ ಮಂಗನ ಒಂದು ಹಿಡಿದು ಅದನ್ನು ಸುರಕ್ಷಿತ ಕಾಡಿಗೆ ತಲುಪಿಸುವಂಥ ವ್ಯವಸ್ಥೆ ಕೂಡ ಸರ್ಕಾರ ಒಂದು ಕ್ರಮವನ್ನು ಕೈ ಜೋಡಿಸಿಕೊಂಡು ರೈತರನ್ನು ಬದುಕಿಸಿಕೊಡ್ಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇನೆ. ಈಗಾಗಲೇ ನಾವು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಒಂದಷ್ಟು ಅನುದಾನವನ್ನು ಘೋಷಣೆ ಮಾಡಿದ್ದಾರೆ ಮದುವೆಗೆ. ನಮ್ಮಲ್ಲಿ ಕೂಡ ಒಂದಷ್ಟು ಮಹಿಳೆಯರು ಮಧ್ಯಮ ವರ್ಗದ ಜನ ಇರುವಂಥ ಪ್ರದೇಶ ನಮ್ಮದೆಲ್ಲ. ಅಲ್ಲಿ ಮದುವೆ ಆಗದೆ ಒಂದಷ್ಟು ಮಹಿಳೆಯರು ಕಷ್ಟ, ಅವರ ಮದುವೆ ಮಾಡಿಸಿಕೊಡ್ಲಿಕ್ಕೆ ಸಾಲ ತೆಗಿಲಿಕ್ಕೆ ಆಗೋದಿಲ್ಲ. ಅಂಥ ಮಹಿಳಾ ಒಂದು ಏನು BPL ಕಾರ್ಡ್ನಲ್ಲಿ ಇರುವಂಥ ಮಧ್ಯಮ ವರ್ಗದ, ಇವತ್ತು ಹಿಂದುಳಿದ ವರ್ಗ ಇರ್ಬೋದು, ಒಕ್ಕಲಿಗ ಸಮುದಾಯ ಇರ್ಬೋದು, ಎಲ್ಲ ಸಮುದಾಯದಲ್ಲಿ ಮಧ್ಯಮ ವರ್ಗದ ಜನ ಇದ್ದಾರೆ. ಅವರಿಗೂ ಕೂಡ 50,000 ಒಂದು ಅನುದಾನವನ್ನು ಮದುವೆಗೆ ಅಂತ ಮೀಸಲಿಡಬೇಕು, ಅವರ ಹೆಣ್ಮಕ್ಕಳ ಮದುವೆಗೆ ಅಂತೇಳಿ ಹೇಳ್ತಿದ್ದೇನೆ. ಅದೇ ರೀತಿ SC/STಯ ಹೆಣ್ಣುಮಕ್ಕಳ ಮದುವೆಗೆ 1 ಲಕ್ಷ ಅನುದಾನವನ್ನು ಈ ಬಜೆಟ್ನಲ್ಲಿ ಇಡಬೇಕು ಅಂತ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇನೆ. ಮುಂದಿನ ಒಂದು ರಾಜ್ಯದಾದ್ಯಂತ SC/ST ಕಾಲೋನಿಗಳು ಇನ್ನೂ ಕೂಡ ಅಭಿವೃದ್ಧಿ ಆಗಲಿಲ್ಲ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ನಮ್ಮ ಕ್ಷೇತ್ರಕ್ಕೆ ಬಂದು ನೋಡಿ, ನಿಮಗೆ ಅದನ್ನು ನೋಡಲಿಕ್ಕೆ ಆಗದಿದ್ದರೆ ನಮ್ಮ ಮಾದೇವಪ್ಪ ಅವರಿಗೆ ಒಂದು ಏನು ಹೆಲಿಕಾಪ್ಟರ್ ಕೊಟ್ಟರೆ ಸರ್ವೆ ಮಾಡಲಿಕ್ಕೆ ಸುಲಭ ಆಗ್ತದೆ. ಎಲ್ಲೆಲ್ಲಿ ಡೇರೆ ಹಾಕಿಕೊಂಡು ಇನ್ನೂ ಕೂಡ ಇದ್ದಾರೆ ಅಂತೇಳಿ ಆ ಸರ್ವೆ ಮಾಡಿದರೆ ಎಲ್ಲಿ ಅಭಿವೃದ್ಧಿ ಎಲ್ಲಿಯೂ ಆಗಲಿಲ್ಲ. ಅದಕ್ಕೋಸ್ಕರ
ವರ್ಷದಲ್ಲಿ ಒಂದು ಕಾಲೋನಿಯನ್ನು ಎಲ್ಲ ಶಾಸಕರು ಅಭಿವೃದ್ಧಿ ಮಾಡುವಾಗೆ ವರ್ಷದಲ್ಲಿ ಒಂದು ಕಾಲೋನಿಯನ್ನು ಅವರು ವಿಶೇಷವಾಗಿ ಆದ್ಯತೆ ಮೇಲೆ ತೆಗೆದುಕೊಂಡು ಅದಕ್ಕೆ ವಿಶೇಷ ಪ್ಯಾಕೇಜನ್ನು ಸರ್ಕಾರ ಎಲ್ಲ ಶಾಸಕರಿಗೆ ಕೊಟ್ಟು ಅಲ್ಲಿ ಆ ಏನು SC/ST ಸಮುದಾಯದ ಕಾಲೋನಿಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಒಂದು ಯೋಜನೆಯನ್ನು ರೂಪಿಸಿಕೊಳ್ಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇನೆ. ಈಗಾಗಲೇ ಅವರೆಲ್ಲ ಕೂತಂಥ ಜಾಗ ಸರ್ ಅವರಿಗೆ ರೆಕಾರ್ಡ್ ಆಗಿ ಅದೇ ಯಾವ ಸವಲತ್ತು ಕೊಡ್ಲಿಕ್ಕೆ ಆಗೋದು. ಅದಕ್ಕೆ ಕನಿಷ್ಠ 10 ಸೆಂಟ್ಸ್ ಜಾಗವನ್ನಾದರೂ ಆ SC/ST ಅಥವಾ ಇನ್ಯಾರು ಎಲ್ಲ ಏನು ಅರಣ್ಯ ಪ್ರದೇಶ ಮತ್ತು ಬಕ್ಕರ್ ಮತ್ತು ಇಲ್ಲಿ ರೋಡು ಪರಂಬೋ ಇದು ತೋಡು ಪರಂಬೋಕು ಎಲ್ಲ ಬರ್ತದೆ ಅಂತೇಳಿ ಇದ್ದ ಸಮಸ್ಯೆಗಳನ್ನು ಹೇಳಿ ಸುಳ್ಳು ಬರೆದು ಅಧಿಕಾರಿಗಳು ಏನು ಹಣ ಲೂಟಿ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಇವತ್ತು ಪಂಚಾಯತಿನಿಂದ ಹಿಡಿದು ಗ್ರಾಮ ಪಂಚಾಯತ್ VAಗಳಿಂದ ಹಿಡಿದು ತಹಶೀಲ್ದಾರ್ವರೆಗೆ ಈ ಒಂದು ಹಾವಳಿ ಉಂಟು. ಅದನ್ನು ಒಂದು ಕಡಿವಾಣಕ್ಕೆ ಹಾಕಬೇಕು. ಆ ಮುಖಾಂತರ ಏನು ಬಡವರು ಕೆಲಸ ಮಾಡಿ ಕೂಲಿ ಕೆಲಸ ಮಾಡಿ ನಮ್ಮೂರಿನಲ್ಲಿ ಗೊತ್ತಿದೆ ನಿಮಗೆ, ನಮ್ಮ ಊರಿನಿಂದ ಒಂದು ತಾಲೂಕು ಕೇಂದ್ರಕ್ಕೆ ಹೋಗಬೇಕಿದ್ರೆ ಬೆಳಿಗ್ಗೆ ಹೊರಟ್ರೆ ಸಂಜೆ ಆಗ್ತದೆ ಎಲ್ಲ ಕೆಲಸ ಮುಗಿಸಿ ಬರುವ. ಒಂದು ದಿವಸದಾಗ ಸಂಬಳವನ್ನು ಅವ್ರು 4 ದಿವಸ ಕೆಲಸ ಮಾಡಿ ಸಂಬಳ ಇಟ್ಕೊಂಡು ಆಫೀಸಿಗೆ ಹೋಗಿ ಅಲ್ಲಿ ಅವರ ಕೆಲಸ ಆಗದೆ ಅಲೆದಾಡುವಂಥ ಇದು ಸಮಸ್ಯೆ. ಅದಕ್ಕೆ ಒಂದು ಕಠಿಣವಾದ ಕ್ರಮವನ್ನು ತಗೊಳ್ಬೇಕು. ಯಾವುದೇ ಅಧಿಕಾರಿಯಲ್ಲಿ 2 ದಿವಸಕ್ಕಿಂತ ಜಾಸ್ತಿ ಅವನು ಅಲೆದಾಟ ಮಾಡಬಾರ್ದು. ಆ ಫೈಲ್ ಮೂವ್ ಆಗುವಾಗೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತೇನೆ. ಅದೇ ರೀತಿ ಎಲ್ಲ ರೀತಿಯ ಬೇಗ ಮುಗಿ ಬರ 2 ನಿಮಿಷ. ನೆಕ್ಸ್ಟ್ ಮುಂದಿನ ಏನು ನಮ್ಮ ಮಾತಾಡಿ ಕ್ಷೇತ್ರದಲ್ಲಿ ವಿದ್ಯುತ್ತಿನ ಬಗ್ಗೆ ಸರ್ ಸಮಸ್ಯೆ ಇನ್ನೂ ಕೂಡ ಇದೆ. ನಮ್ಮ 110 kVಯ ಕೆಲಸ ಕಾಮಗಾರಿ ಪೂರ್ಣಗೊಳ್ಳದೆ ಅದು ಅಲ್ಲಿ ಫಾರೆಸ್ಟ್ ಬರುವಂಥ ಏರಿಯಾಗಳಲ್ಲಿ ಸಮಸ್ಯೆ ಇದೆ. ಅದನ್ನು ಫಾರೆಸ್ಟ್ ಏರಿಯಾ ಮತ್ತು ಕಂದಾಯ ಸಚಿವರೊಟ್ಟಿಗೆ ಕೂತ ಆ ಸಮಸ್ಯೆಯನ್ನು ಬಗೆಹರಿಸಿ ಒಂದು ಸುರಕ್ಷಿತವಾದ ಒಂದು ಕರೆಂಟ್ ನಿರಂತರ ಬರುವಾಗೆ. ಈಗ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಕರೆಂಟ್ ಇಲ್ಲದೆ ಬೆಳಿಗ್ಗೆನೆ ಕರೆಂಟ್ ತೆಗಿತಾರೆ, ಓದಲಿಕ್ಕೆ ಅವರಿಗೆ ಆಗಲ್ಲ. ಅದೊಂದು ಸಮಸ್ಯೆ. ಸುಳ್ಯದಲ್ಲಿ ಅಂತೂ ಬಹಳ ಕಷ್ಟದಲ್ಲಿದ್ದಾರೆ. ಅದಕ್ಕೋಸ್ಕರ ಆ ವ್ಯವಸ್ಥೆಯನ್ನು ಸರಿ ಮಾಡುವಾಗೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಧಿಕಾರಿಗಳ ಮೇಲೆ ಅಂತ ವಿನಂತಿ ಮಾಡ್ಕೊಳ್ತಿದ್ದೇನೆ. ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲ ನಾನು ತುಂಬ ಅಭಿನಂದನೆ ಸಲ್ಲಿಸಿದ್ದೇನೆ. ಧನ್ಯವಾದಗಳು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.